ಈ ಸರ್ಕಾರ ನಮ್ಮ ಸರ್ಕಾರದಲ್ಲಿ ರಾಜೀನಾಮೆಗಳು ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದರೆ ಈಗ ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನ ದೀಪ್ತಿ ಅವರು ಹೇಳ್ತಾ ಇದ್ರು. ಹಾಗೆ ಇನ್ನೂ 2 ಬೇಡಿಕೆ ಈಡೇರಿಕೆಗೆ ಸಿಜೆಪಿ ಪಟ್ಟು ಹಿಡಿದಿದೆ. 3 ಬೇಡಿಕೆಯಲ್ಲಿ 1 ಈಡೇರಿಕೆ ಆಗಿದೆ ಅಂತ ಹೇಳಿ ಟ್ವೀಟ್ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿ ತಮ್ಮ ಒಂದು ಆಗ್ರಹವನ್ನ ಮುಂದುವರೆಸಿದೆ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು. ಮೊನ್ನೆ ಆದಂತಹ ಜುಲೈ 20ನೇ ತಾರೀಕು ಆದಂತಹ ಒಂದು ಪ್ರತಿಭಟನೆಗಳೇನಿತ್ತಲ್ಲ, ಆ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ FIRಗಳಾಗಿವೆ, ವಿದ್ಯಾರ್ಥಿಗಳ ಮೇಲೆ ಕಂಪ್ಲೇಂಟ್ಸ್ ಆಗಿ ಅವ್ರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಯಾವುದೇ ಕ್ರಮ ಆಗಬಾರದು ವಿದ್ಯಾರ್ಥಿಗಳ ಮೇಲೆ. ಜೊತೆಗೆ ಈ ಮೃತ ವಿದ್ಯಾರ್ಥಿಗಳೇನಿದ್ದಾರೆ, ನೀಟ್ ಅಕ್ರಮದಿಂದಾಗಿ ನೊಂದು ಬೆಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಕೆಲವು ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಇದು 3 ಬೇಡಿಕೆಗಳು ಇರುವಂಥದ್ದು ಪ್ರಮುಖವಾಗಿ. ಅದರಲ್ಲಿ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೂಡ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು 2 ಬೇಡಿಕೆಗಳನ್ನು ಆದಷ್ಟು ಬೇಗ ಅದು ಈಡೇರಬೇಕು ಅನ್ನುವಂಥದ್ರ ಬಗ್ಗೆ ಮತ್ತೆ ಈಗ ಸಿಜೆಪಿ ಟ್ವೀಟ್ ಮಾಡಿ ನೆನಪಿಸಿದೆ. ಸೊ ಹಾಗೆ ಇದೇ ವಿಚಾರವಾಗಿ ಅಭಿಜಿತ್ ದೀಪ್ಗೆ ಕೂಡ ಮಾತನಾಡಿದ್ರು. ಇದೇ ಡಿಮ್ಯಾಂಡ್ಗಳ ಬಗ್ಗೆ ಹೇಳಿದ್ದಾರೆ. ಬನ್ನಿ ನೋಡೋಣ. ऐसे नहीं जाएंगे, कॉकरोच है, एक बार घुसता है तो निकलता नहीं है कॉकरोच। धर्मेंद्र प्रधान का इस्तीफा तो हो गया, लेकिन जिन बच्चों ने सुसाइड करी है उनके परिवार को 1 करोड़ का मुआवजा और मिलना चाहिए ना, मिलना चाहिए ना 1 करोड़ का मुआवजा उन सारे परिवारों को। और दूसरा, ये जो पुलिस वाले गुंडों ने हरकत करी थी 20 तारीख को, उसके ऊपर पुलिस वालों के ऊपर एक्शन तो होना ही चाहिए। डीसीपी संदीप लांबा, एसीपी अजय शर्मा, तो 20 जुलाई के बाद और 20 जुलाई से जितने भी स्टूडेंट्स ದೀಪ್ಗೆ ಅವರ ಒಂದು ಆಗ್ರಹ ನಾವು ಪ್ರತಿನಿಧಿ ಹರೀಶ್ ಜೊತೆಗೆ ಮಾತಾಡ್ತಾ ಇದ್ವಿ. ಹರೀಶ್, ನೀವು ಹೇಳ್ತಾ ಇದ್ರಿ ಈಗ ಜಂತರ್ ಮಂತರ್ನಲ್ಲೂ ಕೂಡ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿ. ಅಭಿಜಿತ್ ದೀಪ್ಗೆ ಅವರು ಕೂಡ ಹೇಳ್ತಾ ಇದ್ರು, ಸರ್ಕಾರ ಹೇಳ್ತಾ ಬರ್ತಾ ಇತ್ತು ನಮ್ಮ ಸರ್ಕಾರದಲ್ಲಿ ರೆಸಿಗ್ನೇಷನ್ಗಳಾಗೋದಿಲ್ಲ, ರಾಜೀನಾಮೆಗಳಾಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಎಲ್ಲರೂ ಕೂಡ ಬಗ್ತಾರೆ, ಅವರನ್ನ ಬಗ್ಸೋವಂಥವ್ರು ಬೇಕು. ಸೊ ಅದನ್ನ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದೆ, ರಾಜೀನಾಮೆನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ರೀತಿ ಮಾರಲ್ ವಿಕ್ಟ್ರಿ ಸಿಕ್ಕಿದೆ ಅನ್ನುವಂಥದ್ದನ್ನು ಅಭಿಜಿತ್ ದೀಪ್ಗೆ ಕೂಡ ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಇನ್ನೂ 2 ಬೇಡಿಕೆಗಳ ಬಗ್ಗೆ ಅವರು ಆಗ್ರಹ ಮುಂದುವರಿಸಿದ್ದಾರೆ. ಅಂದರೆ ಒಂದು, ವಿದ್ಯಾರ್ಥಿಗಳು ಏನಿದ್ರು ಮೃತ ವಿದ್ಯಾರ್ಥಿಗಳು, ಅವರ ಕುಟುಂಬಕ್ಕೆ 1 ಕೋಟಿಯಷ್ಟು ಪರಿಹಾರ ಕೊಡುವಂಥ ಒಂದು, ಜೊತೆಗೆ ಮೊನ್ನೆ ಆದಂಥ ಒಂದು ಗಲಾಟೆಯಲ್ಲಿ ಏನೊಂದು ಕೇಸ್ಗಳು ಹಾಕುವಂಥ ಒಂದು ಪ್ರಯತ್ನ ಆಯಿತು, ಆ ಕೇಸ್ಗಳು ಯಾವುದೂ ಆಗಬಾರ್ದು. ಜೊತೆಗೆ ಯಾರೆಲ್ಲ ಪೊಲೀಸರು ಗೂಂಡಾಗಳ ರೀತಿಯಲ್ಲಿ ಅಲ್ಲಿ ವರ್ತನೆಯನ್ನು ಮಾಡಿದ್ರು ಅಂಥವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಇನ್ನು ಕೂಡ ಮುಂದುವರಿಸಿದ್ದಾರೆ. ಹರೀಶ್, ಹೌದು ರೆಹಮಾನ್, ಬಹುಮುಖ್ಯವಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು, ಸಿಜೆಪಿ ಪ್ರತಿಭಟನೆಗೆ ಬಗ್ಗೆ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು. ಇದರ ಮಧ್ಯದಲ್ಲಿ ಸಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ತಾವು ಹಿಡಿದಂತಹ ಪಟ್ಟು, ಸಾಧಿಸಿದಂತಹ ಯಶಸ್ಸೇನಿದೆ ಇದಕ್ಕೊಂದು ವೇಳೆ ಜಯ ಸಿಕ್ಕಿದ್ದೇ ಆದಲ್ಲಿ ಅವರು ಸಹಜವಾಗಿಯೇ ಸಂಭ್ರಮವನ್ನು ಮಾಡ್ತಾರೆ. ಈಗ ಜಂತರ್ ಮಂತರ್ನಲ್ಲೂ ಕೂಡ ಅದೇ ರೀತಿಯಾದ ಸಂಭ್ರಮಾಚರಣೆ ನಡೀತಾ ಇದೆ. ಅಭಿಜಿತ್ ದೀಪ್ಗೆ ಅವರು ಮಾತನಾಡ್ತಾ ಹೇಳ್ತಾರೆ, ನಾವು ಸಾಧಿಸಿದ್ದೇವೆ ಅನ್ನುವಂಥದ್ದನ್ನ ಘೋಷಣೆನ ಮಾಡ್ತಾರೆ. ಜೊತೆಗೆ ಮೋದಿ ಸರ್ಕಾರದಲ್ಲಿ ಯಾವುದೇ ರೀತಿಯಂತ ರಾಜೀನಾಮೆಗಳು ಇರೋದಿಲ್ಲ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಆದರೆ ನಾವು ರಾಜೀನಾಮೆ ಕೊಡೋ ರೀತಿ ನಾವು ಮಾಡಿದ್ದೀವಿ, ಅದು ನಮ್ಮ ಹೋರಾಟದ ಶಕ್ತಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತೆ ಈ ಜಗತ್ತು ಬಗ್ಗುತ್ತೆ, ಆದರೆ ಬಗ್ಸೋರು ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ನಾವು ಬಗ್ಸಕ್ಕಾಗಲ್ಲ, ಮತ್ತೆ ಇದು ಕಷ್ಟ ಸಾಧ್ಯ, ರಾಜೀನಾಮೆಗಳೇ ಈ ಸರ್ಕಾರದಲ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗಿಲ್ಲ, ನಾವು ಅದನ್ನ ಮಾಡಿ ತೋರಿಸಿದ್ದೇವೆ, ರಾಜೀನಾಮೆ ಕೊಡೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ, ಈ ಹೋರಾಟ ಎಲ್ರಿಗೂ ಕೂಡ ಸಲ್ಲುತ್ತೆ, ವಿದ್ಯಾರ್ಥಿಗಳಿಗೆ ಸಲ್ಲುತ್ತೆ ಅನ್ನುವಂಥದ್ದನ್ನ ಅಭಿಜಿತ್ ದೀಪ್ಗೆ ಅವರು ಘೋಷಣೆ ಮಾಡಿರುವಂತಹದ್ದು. ಹಾಗಾದ್ರೆ ಮುಂದೇನು ಅನ್ನುವಂಥದ್ದು ಈಗ ಸಹಜವಾದ ಪ್ರಶ್ನೆ ಈಗ ಕಾಡುತ್ತೆ. ಅಂದ್ರೆ ಮುಂದೇನೀಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ ಆಗಿತ್ತು, ಮುಖ್ಯ ಬೇಡಿಕೆ ಆಗಿತ್ತು, ಅದೀಗ ಈಡೇರಿದೆ. ಇನ್ನುಳಿದಂತಹ 2 ಬೇಡಿಕೆಗಳು ಕೂಡ ಪ್ರಮುಖವಾಗಿದ್ವು. ಅಂದ್ರೆ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಅನೇಕ ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು.
ಈ ವಿಚಾರವಾಗಿ ಒಂದೊಂದು ಕುಟುಂಬಗಳಿಗೆ ಯಾರ್ಯಾರು ಸಾವನ್ನಪ್ಪಿರ್ತಾರೆ ಆ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇದೇ ಸಿಜೆಪಿ ಪಕ್ಷದ ನಾಯಕರುಗಳು ಕೇಂದ್ರದ ಮುಂದೆ ಇಟ್ಟಿದ್ರು. ಅದಕ್ಕೆ ಲಿಖಿತ ರೂಪದಲ್ಲಿ ನಮಗೆ ಏನು ಭರವಸೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೇಳ್ತಾ ಇರುವಂತಹದ್ದು. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ FIR ದಾಖಲಾಗಿದೆ. ಕಳೆದ 4 ದಿವಸಗಳಿಂದ ಏನು ದೆಹಲಿಯಲ್ಲಿ ಹೋರಾಟ ಆಯಿತು, ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಆಯಿತು, ಇದರಲ್ಲಿ ಅನೇಕ ವಿದ್ಯಾರ್ಥಿಗಳ ಮೇಲೆ FIR ದಾಖಲಾಗಿರುವಂತಹದ್ದು. ಈ ದೂರನ್ನ ವಾಪಸ್ ಪಡಿಬೇಕು, FIR ಅನ್ನ ರದ್ದುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟಿರುವಂತಹದ್ದು. ಈ 2 ಬೇಡಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥದ್ದನ್ನ ನಿನ್ನೆಯ ಸಭೆಯಲ್ಲಿ ಮಾತುಕತೆ ಆಗಿತ್ತು. ಇದನ್ನ ಸ್ಪಂದಿಸ್ತೀವಿ, ಸಕಾರಾತ್ಮಕವಾಗಿ ನಾವು ಇದರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾದಂತಹ JP ನಡ್ಡಾ ಅವರು ಹಾಗೂ ಜಿತೇಂದ್ರ ಸಿಂಗ್ ಅವರು ಹೇಳಿದ್ರು. ಈಗ ಇವತ್ತು ಒಂದು ವೇಳೆ ಮಾತುಕತೆ ನಡೆದಿದ್ದೇ ಆದಲ್ಲಿ ಈಗ ಮೊದಲ ಬೇಡಿಕೆ ಈಡೇರಿ ಆಗೋಗಿದೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಮೊದಲ ಪ್ರಮುಖ ಬೇಡಿಕೆ ಇತ್ತು, ಇದು ಈಗ ಈಡೇರಿದೆ. ಈಗ 2ನೇ ಮತ್ತು 3ನೇ ಬೇಡಿಕೆ 1 ಕೋಟಿ ಪರಿಹಾರ ಮತ್ತೆ ದಾಖಲಾಗಿರ್ತಕ್ಕಂತಹ ದೂರುಗಳನ್ನ FIR ನ ವಾಪಸ್ ಪಡಿಬೇಕು ಅನ್ನುವಂತಹದ್ದು. ಈ 2 ಪ್ರಮುಖ ಬೇಡಿಕೆಗಳ ಬಗ್ಗೆಯೂ ಕೂಡ ಈಗ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತಹ ಲಿಖಿತ ಭರವಸೆಯನ್ನ ಕೊಡಬೇಕಾಗುತ್ತೆ. ಆಗ ಇವರು ಪ್ರತಿಭಟನೆಯನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಈ ಪ್ರತಿಭಟನೆ ಮುಂದುವರಿಯುವಂತಹದ್ದು. ಮತ್ತೆ ಈಗ ಸಂಸತ್ನಲ್ಲೂ ಕೂಡ ಇದಕ್ಕೆ ವಿರೋಧ ಪಕ್ಷಗಳು ಪಟ್ಟನ್ನ ಹಿಡಿದಿದ್ವು. ಸಂಸತ್ನಲ್ಲಿ ಚರ್ಚೆ ಆಗಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೋಮವಾರದಿಂದ ಸರಾಗವಾಗಿ ಸಂಸತ್ ಅಧಿವೇಶನ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಹರೀಶ್, 2018ರ ಈಚೆಗೆ ಬಹುಶಃ MJ ಅಕ್ಬರ್ ಅವರ ಒಂದು ರಾಜೀನಾಮೆ ಏನಾಯ್ತು ಆಗ 2018ರಲ್ಲಿ, ಅದಾದ ನಂತರ ಅಂದ್ರೆ ಆ ಮೀಟು ಹಗರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಂತ ಒಂದು ರೆಸಿಗ್ನೇಷನ್, ಅದಾದ ನಂತರ ಈಗ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆ ಆಗಿರುವಂತದ್ದು.